2 ತಿಂಗಳಿಂದ ನಾವು ಕಬಾಬಿಗೆ ಕಲರ್ ಹಾಕಲ್ಲ, ನ್ಯಾಚುರಲ್ ಆಗಿ ಇದೆ. ಈಗ ಸರ್ಕಾರ ಬೇರೆ ನಿನ್ನೆಯಿಂದ ಹೌದು, ನಿನ್ನೆಯಿಂದ ಜಾರಿಯಾಗಿದೆ. ಅದು ಇನ್ನೂ ಒಳ್ಳೆಯದು ಬಿಡಿ. ಹೌದು, ಕಲರಿಂದ ಎಫೆಕ್ಟ್ ಆಗುತ್ತೆ. ಅದೇ ಹೇಳ್ತಾ ಇದ್ದಾರೆ, ಟಿ ವಿನಲ್ಲಿನೂ ಬರ್ತಾಯಿದೆ, ಟಿ ವಿನಲ್ಲಿ ಒಳ್ಳೆಯದು ಅಲ್ವಾ, ಎಲ್ಲರಿಗೂ ಮಾಡೋದು ನಮಗೂ ಬರ್ತದೆ ಅಷ್ಟೇ. ಈಗ ದಂಡ ಬೇರೆ ಕಟ್ತೀನಿ ಅಂತ ಹೇಳ್ತಾರೆ ಕಲರ್ ಯೂಸ್ ಮಾಡೋ, ಏನು ಹೇಳ್ತೀರಾ? ಅದು ಕರೆಕ್ಟೇ. ಯಾಕೆ ಹೇಳಿದ್ರೆ ಕಲರ್ ಹಾಕ್ತಾರೆ, ಹಾಕೋದಿಲ್ಲ. ಹೋಟ್ಲವರೆಲ್ಲ ಹಾಕ್ತಾರಲ್ಲ, ಗಾಡಿನವರು ಹಾಕ್ತಾರೆ, ಹೋಟ್ಲಲ್ಲಿ ಇದ್ದಾರೋ ಹಾಕ್ತಾರೆ. ಅದಕ್ಕೆ ನಾವು ಆವತ್ತೇ ಬಂದ್ ಹೋದ ತಿಂಗಳೆಲ್ಲ ಆಗಿತ್ತು ಅದು. ಇವಾಗ ಪಕ್ಕ ಆಯಿತು ಸಂತೆ. ಹೌದು, ಗೋಬಿನ ನಮ್ಗೆ ಅಷ್ಟೇನು ಇದಿಲ್ಲ. ನಮ್ಮದು ಗೋಬಿಗೂ ನಮಗೂ ಅದಕ್ಕೇನು ಸಂಬಂಧ ಇಲ್ಲ. ಅದೇ ಟೈಮ್ನಲ್ಲಿ ನಾವು ಮಾಡಿದ್ದು. ಗೋಬಿಗೆ ಮಾಡಿದ ಮೇಲೆ ಅದು ಅದೇ ಬಂತಲ್ವಾ, ಎಲ್ಲರಿಗೂ ಬಂತು. ಅದಕ್ಕೆ ನಾವು ಆವತ್ತೇ ಮಾಡಿಬಿಟ್ವಿ. ಏನು ಹೇಳ್ತೀರಾ, ಕಲರಿಂದ ಕ್ಯಾನ್ಸರ್ ಇಂಥದ್ದು ರೋಗಗಳೆಲ್ಲ ಬರುತ್ತೆ? ಅದೇನೋ ಗೊತ್ತಿಲ್ಲ ಸರ್. ಗೌರ್ಮೆಂಟ್ ಏನು ಹೇಳ್ತಾರೆ ಅದಕ್ಕೆ ನಾವು ಒಪ್ಕೊಳ್ತೀವಿ ಅಲ್ವಾ, ಅಷ್ಟೇ. ತಮ್ಮ ಹೆಸರು? ನನ್ನ ಹೆಸರು ಮಾಸ್ತಿ. ಕಬಾಬು ಸುಮಾರು ವರ್ಷಗಳಿಂದ ತಿಂತಾ ಇದ್ವಿ. ಯಾವ ಎಫೆಕ್ಟ್? ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಗ್ತಾ ಇಲ್ಲ, ಆದರೆ ಕಲರ್ ಏನೂ ಆಗ್ತಾ ಇಲ್ಲ. ನೀವು ಬ್ಯಾನ್ ಮಾಡಿದ್ಮೇಲೆ ಕಲರ್ ಬ್ಯಾನ್ ಮಾಡಿದ್ದಾರೆ ಅವರು. ಟೇಸ್ಟಿನಲ್ಲಿ ಯಾವುದೇ ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ಕಬಾಬ್ ಫೇಮಸ್ಸು ಈ ಸಂಪಂಗಿ ರಾಮನಗರಕ್ಕೆ. ಆದ್ದರಿಂದ ಇದು ಬಿಟ್ಟು ಮತ್ತು ಕೆಲವು ಹೋಟ್ಲುಗಳಲ್ಲಿ ಬಿರಿಯಾನಿ ಮತ್ತು ಇದಕ್ಕೆಲ್ಲ ಟೇಸ್ಟಿಂಗ್ ಪೌಡ್ರು ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ. ಅದು ಭಾಳ ಎಫೆಕ್ಟ್ ಇರ್ತದೆ. ತಿನ್ನುವಾಗ ಮಾತ್ರ ಟೇಸ್ಟಿಯಾಗಿರ್ತದೆ, ಆಮೇಲೆ ಅದು ಹೊಟ್ಟೆ ಒಳಗೆ ಪರಿಣಾಮ ತೋರಿಸುತ್ತೆ ಅದರದ್ದು. ಅದರಿಂದ ಅದನ್ನು ಬ್ಯಾನ್ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ ಸರ್. ಕಲರ್ ಜೊತೆ ಟೇಸ್ಟಿಂಗ್ ಪೌಡ್ರ್ ಬ್ಯಾನ್ ಮಾಡಿ. ಟೇಸ್ಟಿಂಗ್ ಪೌಡ್ರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಅದರಿಂದ ಭಾಳ ಇದಾಗುತ್ತೆ ಸರ್. ತಿಂದು ನೋಡಿದವ್ರಿಗೆ ಗೊತ್ತು ಅದರ ಸಮಸ್ಯೆ ಏನು ಅಂತ. ಸರ್, ಈಗ ಸರ್ಕಾರ ಕಲರ್ ಬ್ಯಾನ್ ಮಾಡಿದೆ ಕಬಾಬ್ಗಳಿಗೆ ಎಲ್ಲ, ಫಿಶ್ಗಳಿಗೆ. ಬಂದಿದ್ದಾರೆ ತಿನ್ನೋಕ್ಕೆ, ಯಾವ ರೀತಿ ಸರ್ ಕಬಾಬ್? ಸರ್ ಚೆನ್ನಾಗಿದೆ ಸರ್. ಮೊದಲು ನಾವು ತಿಂತಾಯಿದ್ವಿ, ಈಗ ಕಲರ್ ಆಗ್ತಾ ಇಲ್ಲ. ಈಗಲೂ ನಾವು ತಿಂತಾಯಿದ್ವಿ, ಚೆನ್ನಾಗಿದೆ ನಮಗೆ. ಟೇಸ್ಟ್ ಹೇಗಿದೆ ಸರ್? ಏನೋ ಚೇಂಜ್ ಆಗಿದೆ? ಟೇಸ್ಟ್ ಏನು ಚೇಂಜ್ ಆಗಿಲ್ಲ, ಟೇಸ್ಟ್ ಸೇಮ್ ಇದೆ. ಕಲರ್ ಇಲ್ಲಬಾರ್ದು, ಸೇಮ್ ಇದೆ, ಟೇಸ್ಟ್ ಹಂಗೆ ಇದೆ. ಮೊದಲು ಕಲರ್ ಇದ್ದರೆ ಅಟ್ರಾಕ್ಟಿವ್ ಕಾಣಿಸ್ತಿತ್ತು. ಅದು ಅಟ್ರಾಕ್ಟಿವ್ ಕಾಣುತ್ತೆ, ಕಲರ್ ಇದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಈಗ ಸರ್ಕಾರ ಬ್ಯಾನ್ ಮಾಡಿದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಒಳ್ಳೇದು ಮಾಡೋದು ಸರ್, ಆರೋಗ್ಯಕ್ಕೆ ಒಳ್ಳೇದು. ಅದು ಆ ಬ್ಯಾನ್ ಮಾಡಿರೋದು ಆರೋಗ್ಯಕ್ಕೆ ಒಳ್ಳೆಯದು, ಹೊಟ್ಟೆಗೆ ಒಳ್ಳೆಯದು. ಅದರಲ್ಲಿ ಕ್ಯಾನ್ಸರ್ ಬರುತ್ತೆ, ಅದಕ್ಕೆಲ್ಲ ಒಳ್ಳೇದಿದು ಬ್ಯಾನ್ ಮಾಡೋದಕ್ಕೆ. ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ. ಸೂಪರಾದ ಐಟಮ್ ಎಲ್ಲ ಚೆನ್ನಾಗಿದೆ, ತಿನ್ನೋದಕ್ಕೆ ಏನು ತೊಂದರೆ ಇಲ್ಲ ಸರ್. ಮೊದಲು ಕಲರ್ ಚೇಂಜ್ ಮಾಡ್ತಿದ್ರು ಸರ್, ಈ ಕಲರ್ ಎಲ್ಲ ತೆಗೆದಿದ್ದಾರೆ, ಈಗ ಹೇಗೆ ಅನ್ಸುತ್ತೆ ಸರ್ ಟೇಸ್ಟ್? ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಕಲರ್ಗೆ ಇದು ಚೆನ್ನಾಗಿದೆ ಸರ್, ಒರಿಜಿನಲ್ ಚೆನ್ನಾಗಿದೆ ಸರ್. ನಮಗೆ ಎಲ್ಲ ಸೂಪರಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್. ಕಲರ್ ಇದ್ದಾರೆ ನೋಡಿ, ಚೆನ್ನಾಗಿ ಕಲರ್ ಚೆನ್ನಾಗಿ ಕಾಣಿಸ್ತಾ, ಸ್ವಲ್ಪ ಖಾರ ಚೆನ್ನಾಗಿದೆ. ಇವಾಗ ಹಂಗೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಸರ್. ರೋಲ್ ಗೀರು ಕಬಾಬ್ ವೀಲ್ ಕಬಾಬ್ ಎಲ್ಲ ಚೆನ್ನಾಗಿದೆ ಸರ್. ಸರ್ಕಾರ ಕಲರ್ ಬ್ಯಾನ್ ಮಾಡಿದ್ರೆ ಅದರಿಂದ ಕ್ಯಾನ್ಸರು ನಾನು ಹೇಳ್ತಾ ಸರ್, ಹೆಂಗೆ ಹಂಗಿದ್ರೆ ಕೂಡ ತಿಂತಾ ಇದಾರಲ್ಲ ಸರ್, ಯಾರಿಗೂ ಬಂದ್ ಮಾಡಿದಾರ, ಚೆನ್ನಾಗಿದೆ ತಿಂತಾರೆ ಸರ್, ಏನು ತೊಂದರೆ ಇಲ್ಲ ಸರ್. ಕಲರ್ ಎಷ್ಟು ಹಾಕಿಲ್ಲ ಅಂದರೆ ಟೇಸ್ಟ್ ಇರುತ್ತೆ, ಎಲ್ಲ ಟೇಸ್ಟ್ ಇರ್ತದೆ ಸರ್. ಇದರಲ್ಲಿ ಎಲ್ಲ ಒಂದೊಂದು ಥರ ಟೇಸ್ಟ್ ಸರ್. ಕಬಾಬ್ ಒಂದು ಟೇಸ್ಟ್, ಅದು ಒಂದು ಟೇಸ್ಟ್, ಎಲ್ಲ ಚೆನ್ನಾಗಿದೆ ಸರ್, ಏನು ತೊಂದರೆ ಇಲ್ಲ ಸರ್. ಆರಾಮ್ ವೆಂಕಟೇಶ್ ಸರ್ ನನ್ನ ಹೆಸರು. ಸರ್ ಹೇಳಿ ಸರ್, ಮೊದಲೆಲ್ಲ ಕಬಾಬಲ್ಲಿ ಕಲರ್ ಹಾಕ್ತಿದ್ರು, ಈಗ ಕಲರ್ ಬ್ಯಾನ್ ಮಾಡಿದ್ದಾರೆ. ಇಲ್ಲೂ ಕೂಡ ನೀವು ತಿನ್ನಕ್ಕೆ ಬಂದಿದ್ದಾರೆ, ಯಾವ ರೀತಿ ಇದೆ ಕಬಾಬ್? ಇಲ್ಲ ಸರ್, ಚೆನ್ನಾಗಿದೆ. ಫಸ್ಟು ಕಲರ್ ಹಾಕ್ತಾಯಿದ್ರು, ಅದು ಟೇಸ್ಟ್ ಪೌಡ್ರು ಏನೇನೋ ಅದೆಲ್ಲ ಇಲ್ಲ. ಇವಾಗ ಚೆನ್ನಾಗಿನೇ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಟೇಸ್ಟ್ ಎಲ್ಲ ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ ತಿಂತೀರಾ ಸರ್? ನಾವು ಒಂದು 15 ವರ್ಷದ ತಿಂತಾಯಿದ್ದೀವಿ ಸರ್. ಚೆನ್ನಾಗಿದೆ. ಈ ಕಲರ್ ಪೌಡ್ರು ಅದೆಲ್ಲ ಇಲ್ದಿದೆ, ಚೆನ್ನಾಗಿದೆ. ಸರ್ಕಾರ ಬ್ಯಾನ್ ಮಾಡಿದೆ ಸರ್. ಮೊದಲು ಇಲ್ಲ, ಅನಿಸ್ತಿತ್ತು ಕಲರ್ ಹಾಕಿದಾಗ, ಅವಾಗ ಕಲರ್ ಹಾಕುವಾಗ ಸ್ವಲ್ಪ ಹಂಗೆ ಇತ್ತು ಸರ್. ಇವಾಗ ಸರ್ಕಾರ ಬ್ಯಾನ್ ಮಾಡಿದ್ದಕ್ಕೆ ಚೆನ್ನಾಗಿದೆ, ಪರವಾಗಿಲ್ಲ, ಆಗ್ಬೋದು. ಕಲರ್ ಹಾಕಿಲ್ಲ ಅಂದ್ರೇ ಚೆನ್ನಾಗೇ ಇದೆ, ಚೆನ್ನಾಗಿದೆ ಸರ್, ತಿನ್ಬೋದು, ಏನು ಪ್ರಾಬ್ಲಮ್ ಎಲ್ಲ ಇಲ್ಲ.